ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದಲಿತ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರರು ಆದ ಶ್ರೀ ಭೂಮಾನಂದ ಅವರ ಅಮಾನುಷ ಹತ್ಯೆಯನ್ನ ಖಂಡಿಸಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಹಾಗೇನೆ ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಹಾಗೂ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ ಮಾದಿಗ ದಂಡೋರ ಸಂಘಟನೆ ಆಗ್ರಹ ಮಾಡಿದೆ. ಯಾದಗಿರಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರು, ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೆ ಜೀವಿಸುವ ಹಕ್ಕು ಮತ್ತು ಸಮಾನತೆಯ ಹಕ್ಕನ್ನು ಕೊಟ್ಟಿದ್ರು. ರಾಜ್ಯದಲ್ಲಿ ದಲಿತ ಮುಖಂಡರು ಮತ್ತು ಸಾಮಾಜಿಕ ಹೋರಾಟಗಾರರ ಮೇಲೆ ನಡೀತಾ ಇರುವ ದಾಳಿಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದಿದ್ದಾರೆ. ಭೂಮಾನಂದ ಹತ್ಯೆ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಿ ಕೃತ್ಯದಲ್ಲಿ ಭಾಗಿಯಾದ ಆರೋಪಿಗಳು ಹಾಗೂ ಇದರ ಹಿಂದಿರುವ ಸಂಚುಕೋರರನ್ನ ಶೀಘ್ರವೇ ಪತ್ತೆ ಹಚ್ಚಿ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು. ದಲಿತ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಇರುವ ಹಿನ್ನೆಲೆ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಇನ್ನು ಅಸ್ಪೃಶ್ಯತೆ, ಸಾಮಾಜಿಕ ಬಹಿಷ್ಕಾರ ಮತ್ತು ದಲಿತರಿಗೆ ದೇವಸ್ಥಾನ ಪ್ರವೇಶ ನಿರಾಕರಣೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಕುರಿತು ಸರ್ಕಾರ ಸ್ಥಳ ಪರಿಶೀಲಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ದಲಿತರಿಗೆ ಸಮಾನ ಹಕ್ಕು ದೊರಕುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಸರ್ಕಾರವು ತಕ್ಷಣ ನ್ಯಾಯಯುತ ಕ್ರಮ ಕೈಗೊಳ್ಳದಿದ್ರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಸಂಘಟನೆ ಎಚ್ಚರಿಕೆ ಕೂಡ ಕೊಟ್ಟಿದೆ. ಮಾದಿಗ ದಂಡೋರ MRPS ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೇನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಏನು ಮನವಿ ಸಲ್ಲಿಸಿದ್ದೀವಿ. ಈ ಮನವಿದ ಒಂದು ಉದ್ದೇಶ ಏನಂದರೆ, ನಾವು ಸಂವಿಧಾನಬದ್ಧವಾದ ಒಂದು ಹೋರಾಟ ಮಾಡಲು ನಾವು ಇಚ್ಛಿಸ್ತಿದ್ದೀವಿ. ನಾವು ಸಹ ಬೀದಿ ಇಳಿದು ಬಂದ್ರೆ ಯಾರನ್ನ ಉಳಿಯಲ್ಲ ಭೂಮಿ ಮೇಲೆ. ದಯವಿಟ್ಟು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀನಿ. ನಾವು ಶಾಂತಿಯುತವಾಗಿ ಹೋರಾಟ ಮಾಡುವವರು, ಶಾಂತಿಯಿಂದ ನಾವು ಇರೋವರು. ನಮ್ಮ ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನು ರೋಡು ಅಗಲಲ್ಲೇ ಒಬ್ಬ ಮನುಷ್ಯನ ಮೇಲೆ, ಒಂದು ಹೋರಾಟಗಾರರ ಮೇಲೆ ಈ ಥರ ಒಂದು ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಅಂದ್ರೆ ಇದು ಒಂದು ಸಂವಿಧಾನ ವಿರುದ್ಧವಾದಂಥ ಪದ್ಧತಿ. ಅದೇ ರೀತಿಯಾಗಿ ಕಳೆದ ಒಂದು ವಾರದ ಹಿಂದೆ ರಾಯಚೂರಿನಲ್ಲಿ ಒಂದು ಕುಡಿಯಾಗಿಯೂ ಸಹ ನಿರಾಕರಿಸಿದಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಂದರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಸ್ವಾಮಿಗಳೇ? ದಯವಿಟ್ಟು ಕೂಡಲೇ ಕೆಲವೇ ದಿನಗಳಲ್ಲಿ ಕಾಲ ಹರಣ ಅಳದೆ ದಯವಿಟ್ಟು ಕೂಡಲೇ ಅವರ ಮೇಲೆ, ತಪ್ಪಿತಸ್ಥರ ಮೇಲೆ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಒಂದು ಸಂವಿಧಾನಕ್ಕೆ ಒಂದು ಉತ್ತರ ನೀಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಸಮಿತಿ ವತಿಯಿಂದ ವಿನಂತಿಸಿಕೊಳ್ತೇನೆ. ಜೈ ಮಾದಿಗ. ಮಾದಿಗ ದಂಡೋರ MRPS ವತಿಯಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಹಾಗೂ ಗೃಹ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆಜಿ ಅವರಿಗೂ ಮನವಿ ಪತ್ರವನ್ನು ಕೊಡಲಾಯಿತು. ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಸುಂಕಸರಾಳ ಎಂಬ ಊರಿನಲ್ಲಿ ಒಬ್ಬ ದಲಿತ ಮುಖಂಡನಾದ ಭೂಪಾನಂದನವರನ್ನು ಭಾಳ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಕೂಡಲೇ ಅವರನ್ನು ಬಂಧಿಸಿ ಕಾನೂನು ಪ್ರಕಾರ ಅವರಿಗೆ ವರ್ಷಾನುಗಟ್ಟಲೆ ಕೇಸು ಕಚೇರಿ ಅಂತ ತಿರುಗಾಡಿಸಿ ಅವರನ್ನು ಡಿಲೇ ಮಾಡೋದಕ್ಕಿಂತ ಒಂದೇ ತಿಂಗಳಲ್ಲಿ ಅವ್ರಿಗೆ ವಿಶೇಷ ತನಿಖೆಯನ್ನು ನಡೆಸಿ 1 ತಿಂಗಳಲ್ಲಿ ಅವರನ್ನು ಗಲ್ಲಿಗೇರಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಇದು ಕೇವಲ ದಲಿತರ ಕೊಲೆ ಅಲ್ಲ, ಇದು ಸಂವಿಧಾನದ ಕೊಲೆ ಆಗ್ತಿದೆ ಇವತ್ತಿನ ದಿನಗಳಲ್ಲಿ. ಯಾಕಂದರೆ ಎಲ್ಲ ಒಂದು ಜಿಲ್ಲೆಗಳಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ದೇಶದಲ್ಲಾಗಲಿ ದಲಿತರ ಈಗ ಇತ್ತೀಚೆಗೆ ಕೊಲೆಗಳು, ಅತ್ಯಾಚಾರಗಳು ಭಾಳ ಸುಮಾರು ಆಗ್ತಾ ಇದ್ದಾವೆ. ಅದರಿಂದ ಈ ದಲಿತರ ಕೊಲೆಗಳು, ಅತ್ಯಾಚಾರಗಳು ಮಾತ್ರ ಅಲ್ಲ, ಈ ಒಂದು ದಲಿತರನ್ನು ಕೆಲವು ಊರುಗಳಲ್ಲಿ ಬಹಿಷ್ಕಾರವನ್ನು ಮಾಡ್ತಿದ್ದಾರೆ. ಇಂಥ ಒಂದು ವಾತಾವರಣ ಈ ಒಂದು ಸಂವಿಧಾನ ಇರುವಂಥ ಕಾಲದಲ್ಲಿನೂ ಈ ಥರ ಒಂದು ವಾತಾವರಣ ಇರುತ್ತದಂದರೆ ಅದು ಬರೀ ದಲಿತರಿಗೆ ಅನ್ಯಾಯ ಅಲ್ಲ, ಈ ಸಂವಿಧಾನಕ್ಕೆ ಒಂದು ಅನ್ಯಾಯ ಮಾಡ್ತಿದ್ದಾರೆ. ಸಂವಿಧಾನವನ್ನು ಒಗ್ಗಲೆ ಮಾಡುವಂಥ ಹುನ್ನಾರಗಳು ಮುಂದಿನ ದಿನಗಳಲ್ಲಿ ನಡೀತಾ ಇದ್ದಾವೆ ಅಂತೇಳಿ ಈಗ ನಾವು ಆಗ್ತಿರ್ತಕ್ಕಂಥ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸರ್ಕಾರಗಳು ಈ ಒಂದು ಘಟನೆಗಳು ಮುಂದೆ ಆಗದಂತೆ ಕ್ರಮವಹಿಸಬೇಕು. ದಲಿತರು ನ್ಯಾಯಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕರನ್ನು ಟಾರ್ಗೆಟ್ ಮಾಡಿ, ಗುರಿ ಮಾಡಿ ಅನ್ಯ ಜಾತಿಯವರು ಅವರನ್ನು ಕೊಲೆ ಮಾಡೋದು, ಅವರನ್ನು ಬೆದರಿಸುವುದು, ಯಾರು ಹೆಣ್ಣು ಮಕ್ಕಳನ್ನು ರೇಪ್ ಮಾಡೋದು, ಅವರನ್ನು ಅತ್ಯಾಚಾರ ಮಾಡಿ ಅವರನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳು ಹೋರಾಟ ಮಾಡದಂತೆ ಅವರನ್ನು ತಡೆಗಟ್ಟುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ. ಹಂಗಾಗಿ ಈ ಒಂದು ದಲಿತ ಒಬ್ಬ ಗೃಹ ಮಂತ್ರಿಯಾಗಿ ಗೃಹ ಮಂತ್ರಿಗಳಿಗೆ ಮನವಿ ಮಾಡೋದೇನೆಂದರೆ, ನೀವು ದಲಿತರಿಗೆ ಕರ್ನಾಟಕದಲ್ಲೇ ಈ ಒಂದು ಬಿಹಾರ್ UPಯಲ್ಲಿ ಆಗ್ತಿರತಕ್ಕಂಥ ಮೋಡಲ್ ಇಲ್ಲಿ ಆಗ್ತಿದೆ ಅಂದರೆ ಒಬ್ಬ ದಲಿತರ ನಾಯಕರಾಗಿ ನಮಗೆ ಉಪಯೋಗ ಬಾರದಂತಾಗಿದ್ರಿ. ಹಾಗಾಗಿ ನೀವು ಸಂವಿಧಾನದ ಬಗ್ಗೆ ಭಾಳ ಪಾಠಗಳು ಮಾಡಿದ್ದು ನಾವು ಕೇಳಿದ್ದೀವಿ.
RSS ಬಗ್ಗೆನೂ ಬಹಳ ನೀವು ಒತ್ತಾಗಿ ಹೇಳ್ತಿದ್ರಿ. ಆದ್ರೆ ನಮ್ಮ ಮನೆ ತೂತು ಬಿದ್ದಿದೆ, ಅದು ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ಲ. ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಿದೆ, ದಲಿತರಿಗೆ ಕೊಲೆಗಳಾಗ್ತಿದ್ದೇವೆ, ದಲಿತರಿಗೆ ಬಹಿಷ್ಕಾರಗಳಾಗ್ತಿದ್ದೇವೆ. ಯಾದಗಿರಿ ಜಿಲ್ಲೆಯಲ್ಲಿ ಅಂತೂ ಇತ್ತೀಚೆಗೆ ಸುಮಾರು ಹೆಚ್ಚೆಚ್ಚು ಈ ತರ ಪ್ರಕರಣಗಳು ಕಂಡು ಬರ್ತಿದ್ದಾವೆ. ಅದರಿಂದ ನೀವೆಲ್ಲ ಈ ಕಡೆ ಗಮನ ಕೊಡಬೇಕು. ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ನೀವು ಧ್ವನಿ ಎತ್ತಬೇಕು. ಸ್ವಂತ ನಿಮ್ಮ ಜಿಲ್ಲೆಯಾದ ಕಲಬುರಗಿಯಲ್ಲಿ ಸುಮಾರು ಕೊಲೆಗಳು ಮಾಡಿದ್ರು ಮತ್ತು ಮಾರಣಾಂತಿಕ ಹಲ್ಲೆಗಳು ಮಾಡಿದ್ರು ಕೂಡ ನೀವು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಮೂಕನಾಯಕನಾಗಿ ಕೂತಿದ್ರಿ. ಇದು ಬಹಳ ಅನ್ಯಾಯ ಆಗುತ್ತಿದೆ. ದಯವಿಟ್ಟು ನೀವೊಂದು ಆ ಸ್ಥಾನದಲ್ಲಿ ಕುಂತಿದ್ರ ಅಂದಮೇಲೆ ನೀವೇನು ಪರ್ಸನಲ್ ಆಗಿ ಮಾಡೋದು ಬೇಕಾಗಿಲ್ಲ. ಸಂವಿಧಾನಬದ್ಧವಾದ ಕಾನೂನುಗಳನ್ನು ಜಾರಿಗೆ ಮಾಡಿ ದಲಿತ ನಾಯಕರಿಗೆ, ಹೋರಾಟಗಾರರಿಗೆ ರಕ್ಷಣೆಯನ್ನು ಕೊಡುವಂತ ಕೆಲಸ ನೀವು ಮಾಡ್ಬೇಕಂತೇಳಿ ನಮ್ಮೆಲ್ಲ ಮಾದಿಗ ದಂಡೋರ ವತಿಯಿಂದ ನೀವು ಮನವಿ ಮಾಡ್ತಿದ್ದೀವಿ. ಜೈ ಮಾದಿಗ. ಯಾದಗಿರಿ ಜಿಲ್ಲೆಯ ಮಾದಿಗ ದಂಡೋರ MRPS ವತಿಯಿಂದ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ರಾಯಚೂರು ಜಿಲ್ಲೆಯ ದೇವದೂರು ತಾಲೂಕಿನ ಸುಂಕೇಶ್ವರಳದ ಹಳ್ಳಿಯಲ್ಲಿ ಒಬ್ಬ ಮಾದಿಗ ಸಮುದಾಯನ ಹೋರಾಟಗಾರರಾದಂಥ ಭೂಮಾನಂದ ಅವರನ್ನ ಇವತ್ತು ರಾಜ್ಯರೋಷವಾಗಿ ಅವ್ರನ್ನ ಕೊಲೆ ಮಾಡ್ತಾರಂತಂದ್ರೆ, ಇವತ್ತೇನು ಈ ಭಾರತ ದೇಶದ ಸಂವಿಧಾನ ಏನು ಈ ಜನರಿಗೆ ಗೊತ್ತಾಗ್ತಾ ಇಲ್ಲ ಆಗ್ಯದ. ಅದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒಂದು ಮನವಿ ಮಾಡ್ತೀವಿ. ಮಾದಿಗ ದಂಡೋರ MRPS ವತಿಯಿಂದ ಕೂಡಲೇ ಅಲ್ಲಿ ಏನು ಘಟನೆ ಆಗಿದೆ, ಗೃಹ ಮಂತ್ರಿ ಅವರ ಊರಿಗೆ ವಿಸಿಟ್ ಮಾಡಿ ಮತ್ತು ಸಂಬಂಧಪಟ್ಟ ಆರೋಪಿಗಳನ್ನು ಗಲ್ಲಿಗೇರಿಸಬೇಕಂತೇಳಿ ಇವತ್ತು ಯಾದಗಿರಿ ಜಿಲ್ಲೆಯಿಂದ ಮಾದಿಗ ದಂಡೋರ MRPS ಇಂದ ಒತ್ತಾಯ ಮಾಡ್ತೀವಿ. ಮತ್ತು ಈ ಇಡೀ ರಾಜ್ಯದಲ್ಲಿ ಶೋಷಿತರ ಮೇಲೆ ಅನ್ಯಾಯ, ಅತ್ಯಾಚಾರ, ದಬ್ಬಳಿಕೆ ಇವೆಲ್ಲ ಭಾಳ ಆಗಕತ್ತವ. ದಯವಿಟ್ಟು ಈ ಸರ್ಕಾರ ಪರಿಗಣಿಸಬೇಕು. ಒಂದು ವೇಳೆ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದರೆ ಇಡೀ ರಾಜ್ಯದಂತ ಉಗ್ರವಾಗಿ ಹೋರಾಟ ಮಾಡ್ತೀವಂತ ಎಚ್ಚರಿಕೆ ಹೇಳಿ ಎರಡು ಮಾತು ಮುಗಿಸ್ತೀನಿ. ಜೈ ಮಾದಿಗ, ಜೈ ಮಂದಕೃಷ್ಣಣ್ಣ, ಜೈ ನರಸಪ್ಪಣ್ಣ. ಈ ಸಂದರ್ಭದಲ್ಲಿ ಗಣೇಶ ದುಪ್ಪಲ್ಲಿ ರಾಜ್ಯ ಉಪಾಧ್ಯಕ್ಷ, ಚಂದ್ರಶೇಖರ ನಡುಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮಲ್ಲು ಬೆಳಗೇರ ಜಿಲ್ಲಾ ಉಪಾಧ್ಯಕ್ಷ, ಕಾಶಪ್ಪ ಹೆಗ್ಗಣಗೇರ ಜಿಲ್ಲಾಧ್ಯಕ್ಷ, ಭೀಮರಾಯ್ ಸಾತನೂರು ಜಿಲ್ಲಾ ಕಾರ್ಯದರ್ಶಿ, ಬ್ರಹ್ಮ ಜಿಲ್ಲಾ ಖಜಾಂಚಿ, ಅನಿಲ್ ದಾಸನಕೇರಿ, ಯಾದಗಿರಿ ತಾಲೂಕು ಅಧ್ಯಕ್ಷ ಶರಣಪ್ಪ ವಡಗೇರ್, ತಿಪ್ಪಣ್ಣ ಗೊಂದನೂರ, ಮಲ್ಲು ಕುಮನೂರ ಸೇರಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.